ಹೆಣವುತ ಪ್ರಕರಣ ಏನಿದೆ ಈಗ ಮತ್ತೆ ಸೂಪರ್ ಫಾಸ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. SIT ತನಿಖೆ ಪೂರ್ಣಗೊಂಡಿಲ್ಲ, ಇನ್ನೂ ಕೂಡ ತನಿಖೆ ಬಾಕಿ ಇದೆ, ತನಿಖೆ ಇನ್ನೂ ಗೊಂಡಿಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ SIT ತನಿಖೆ ಏನಿದೆ ಅದನ್ನು ಮುಂದುವರಿಸಬೇಕು. ಹೈಕೋರ್ಟ್ ಮಹತ್ವವಾದಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಧರ್ಮಸ್ಥಳದ ಒಂದು ಆಸುಪಾಸಿನಲ್ಲಿ ಸಾಕಷ್ಟು ಹೆಣಗಳನ್ನು ಹೂಳಲಾಗಿದೆ ಅನ್ನುವಂತಹ ವಿಚಾರ ಏನಿದೆ ಅದೀಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹೈಕೋರ್ಟ್ ಮಹತ್ವವಾದಂತಹ ಒಂದು ಆದೇಶವನ್ನು ಹೊರಡಿಸಿರುವುದು. ಹೆಣವುತ ಪ್ರಕರಣ ಏನಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತನಿಖೆ ಪೂರ್ಣಗೊಳ್ಳಬೇಕು, ಇನ್ನೂ ಕೂಡ ಅರ್ಧಂಬರ್ಧ ಆಗಿದೆ. ಹೈಕೋರ್ಟ್ ಈ ರೀತಿಯಾದಂತಹ ಒಂದು ಮಹತ್ವವಾದಂತಹ ಆದೇಶವನ್ನು ಕೊಟ್ಟಿದೆ. ಧರ್ಮಸ್ಥಳ ಭಾಗದಲ್ಲಿ ಆಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಸುಮ್ಮನೆ ಸೌಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಬಾರ್ದೆನ್ನುವಂತಹ ಮಾತಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಜಯಂತ್ ಟಿ ಮತ್ತು ಇನ್ನು ಉಳಿದಂಥವ್ರು ಯಾರಿದ್ದಾರೆ ಇಷ್ಟು ಜನರಿಗೆ ದೂರುದಾರರಿಗೆ ದೌರ್ಜನ್ಯವನ್ನು ಮಾಡುವಂತಿಲ್ಲ ಎನ್ನುವಂತಹ ವಿಚಾರ. ಹೈಕೋರ್ಟ್ ಮಹತ್ವವಾದಂತಹ ಒಂದು ಆದೇಶದ ಬೆನ್ನಲ್ಲೇ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ ಈ ಒಂದು ವಿಚಾರ. ಯಾಕಂದರೆ ಪದೇ ಪದೇ ಅವರನ್ನು ಕರೆಸುವುದು, ವಿಚಾರಣೆ ಮಾಡೋದು, ಇಲ್ಲ ಸಲ್ಲದ ಒಂದು ನೋಟಿಸ್ಗಳನ್ನು ಕೊಡೋದು, ಈ ರೀತಿಯಾಗಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಇದೇ ವಿಚಾರವಾಗಿ ಹೈಕೋರ್ಟ್ ಹೇಳುತ್ತಾ ಇದೆ ನೋಡಿ, ಈ ಒಂದು ಹೆಣವುತಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ಇನ್ನೂ ಮುಗಿದಿಲ್ಲ, ಪೂರ್ಣಗೊಂಡಿಲ್ಲ, ಹೀಗಾಗಿ ಅದು ಪೂರ್ಣಗೊಳ್ಳಬೇಕಾಗಿದೆ ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಅದೇ ಒಂದು ವಿಚಾರವಾಗಿ ಸುಮ್ಮನೆ ಸೌಜನ್ಯ ಪರವಾಗಿ ಯಾರು ಹೋರಾಟಗಾರರಿದ್ದಾರೆ ಮತ್ತು ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಾರಲ್ಲ ಅವರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ದೌರ್ಜನ್ಯವನ್ನು ಮಾಡಬಾರದು, ಅದನ್ನು ಒಪ್ಪಲ್ಲ ಅಂತ ಕೋರ್ಟ್ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸುವುದು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತ್ ಟಿ ಮತ್ತು ವಿಠ್ಠಲ ಗೌಡ ಇವರೆಲ್ಲರೂ ಕೂಡ ಏನಿದ್ದಾರೆ ಸಾಕಷ್ಟು ಬಾರಿ ಈಗಾಗಲೇ ವಿಚಾರಣೆಯನ್ನು ಎದುರಿಸಿದ್ದಾರೆ. SIT ಅವರು ಕರೆದಾಗ ಹೋಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರನ್ನು ಹತ್ತಿಕ್ಕುವಂತಹ, ಸೌಜನ್ಯ ಪರವಾಗಿ ಹೋರಾಟ ಮಾಡುವವರನ್ನು ತಡೆಯುವಂತಹ, ಅವರನ್ನು ಹಿಂದಕ್ಕೆ ತಳ್ಳುವಂತಹ ಕೆಲಸವನ್ನು SIT ತನಿಖೆಯಲ್ಲಿ ಆಗ್ತಾ ಇದೆ. ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ನಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳಿತ್ತು. ಇದೇ ವಿಚಾರವಾಗಿ ಈಗ ಏನು ಕೋರ್ಟ್ ಆದೇಶ ಕೊಟ್ಟಿದೆ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಇಷ್ಟು ಜನ ದೂರುದಾರರು ಯಾರ್ಯಾರಿದ್ದಾರೆ ಅವರ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ ದೌರ್ಜನ್ಯವನ್ನು ಮಾಡುವಂತಿಲ್ಲ ಅಂತ ಕೋರ್ಟು ತನ್ನ ಆದೇಶದ ಮೂಲಕನೇ ಹೇಳಿರುವಂಥದ್ದು. ಈಗ ಕೋರ್ಟ್ ಆದೇಶ ಏನಿದೆ ಈ ಒಂದು ವಿಚಾರ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಒಂದು ವಿಚಾರವಾಗಿ ಈಗ ಸೌಜನ್ಯ ಹೋರಾಟಗಾರರಿಗೆ ಮತ್ತಷ್ಟು ಬಲ ಬಂದಂತೆ ಆಗಿದೆ. ಅವರು ತಮ್ಮ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ತೀವ್ರಗೊಳಿಸಬಹುದು. ಆದರೆ ವಿನಾಕಾರಣ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ದೌರ್ಜನ್ಯವನ್ನು, ಕಿರುಕುಳವನ್ನು ಅಥವಾ ಇರಿಟೇಟ್ ಆಗೋ ರೀತಿಯಲ್ಲಿ ನಡೆದುಕೊಳ್ಳಬಾರದು. SIT ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ನ್ಯಾಯಕ್ಕೋಸ್ಕರ ಹೋರಾಟ ಏನು ಮಾಡ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಅವರ ನಿಲುವು ಸ್ಪಷ್ಟವಾಗಿದೆ. ಏನೇ ಪ್ರಕರಣ ಆದರೂ, ಏನೇ ಗೊಂದಲ ಆದರೂ SIT ಎಷ್ಟು ಸಾಲಿ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದರೂ ಕೂಡ ಅವರ ಒಂದು ನಿಲುವು ಏನಂದರೆ ನಾವು ಸೌಜನ್ಯಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿನೇ ಹೋರಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ನೀವು ಯಾವುದೇ ರೀತಿಯಾಗಿ ವಿನಾಕಾರಣ ಸುಮ್ಮನೆ ಅವರಿಗೆ ತೊಂದರೆಯನ್ನು ಕೊಡೋ ಹಾಗಿಲ್ಲ, ದೌರ್ಜನ್ಯವನ್ನು ಮಾಡೋ ಹಾಗಿಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಈಗ SIT ತನಿಖೆ ಇನ್ನೇನು ಮುಗಿದುಬಿಟ್ಟಿದೆ, ಎಲ್ಲರೂ ಮುಗಿದಿದೆ ಅಂತ ಅಂದ್ಕೊಂಡ್ರಲ್ಲ, ಅದಿನ್ನೂ ಕೂಡ ಮುಗಿದಿಲ್ಲ, ಅದಿನ್ನೂ ಕೂಡ ಬಾಕಿ ಇದೆ. ಬಾಕಿ ಇರುವಂಥ ಒಂದು ಕೆಲಸವನ್ನು ತನಿಖೆಯನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.